ಓ, ಯಾಕೆ ಬಾಲ್ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಮಗಳು ಈ ಬಾಲಲ್ಲಿ ಆಟ ಆಡ್ತಾ ಇದ್ಲು, ಜಸ್ಟ್ ಮಲ್ಕೊಂಡ್ಲು. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ಹೊಸ ವ್ಲಾಗ್. ಗೈಸ್, ವಿಷಯ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ನಾನು ಇವತ್ತಿನವರೆಗೂ ಏನೆಲ್ಲ ಪೋಸ್ಟ್ನ ಅಪ್ಲೋಡ್ ಮಾಡಿದ್ದೀನಲ್ವಾ, ಸೊ ಅದಕ್ಕೆಲ್ಲ ನೀವು ಪಾಸಿಟಿವ್ ರೆಸ್ಪಾನ್ಸ್ನ ಕೊಡ್ತಾ ಇದ್ದೀರಾ. ಆ್ಯಂಡ್ ಐ ಆಮ್ ಸೋ ಫಿಲ್ಡ್ ವಿತ್ ಗ್ರ್ಯಾಟಿಟ್ಯೂಡ್. ಆ್ಯಂಡ್ ನಾನು ಏನೇನೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ವೀಡಿಯೋಸಲ್ಲಿ, ಏನೇನೆಲ್ಲ ಕರೆಕ್ಷನ್ ಮಾಡ್ಕೋಬೇಕು ಎಲ್ಲನೂ ಬಂದು ಪರ್ಸ್ನಲ್ ರಿವ್ಯೂಸ್ ಆಗಿ ಹೇಳ್ತಾ ಇದ್ದೀರಾ ನನಗೆ. ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ಅಕ್ಕ, ನೀವು ಈ ತಪ್ಪನ್ನ ಮಾಡ್ತಾ ಇದ್ದೀರಾ, ಹಿಂಗೆ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣುತ್ತೆ, ನೀವು ಇನ್ನೂ ಚೆನ್ನಾಗಿ ಕಾಣ್ತೀರಾ, ಎನ್ಹ್ಯಾನ್ಸ್ ಮಾಡ್ಕೊಡಿ ಈ ವಿಡಿಯೋನ ಅಂತ ಎಷ್ಟೊಂದು ಕನ್ಸರ್ನ್ ಇಟ್ಕೊಂಡು ನನಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕನ್ಸರ್ನ್ ಆ್ಯಂಡ್ ಲವ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಂತಂದರೆ, ನೀವು ನೋಟಿಸ್ ಮಾಡ್ತಿರೋದೇ ನನಗೊಂದು ದೊಡ್ಡದು ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ನನ್ನ, ಯಾಕೆ ನೀನು ಕೋರ್ಟ್ಗೆ ಹೋಗಲ್ವಾ, ಪ್ರಾಕ್ಟೀಸ್ ಮಾಡಲ್ವಾ ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ಫಸ್ಟ್ ವಿಡಿಯೋನಲ್ಲಿ ಹೇಳ್ದಾಗೆ ಸದ್ಯಕ್ಕೆ ನಾನು ಪ್ರಾಕ್ಟೀಸ್ನ ಸ್ಟಾಪ್ ಮಾಡಿದ್ದೀನಿ. ಬಿಕಾಸ್ ನನ್ನ ಮಗಳು ಇವಾಗ 1 ವರ್ಷ ಆಗಿದೆ. ಸೊ ನನಗೆ ಯಾಕೋ ಅವಳನ್ನ ಒಬ್ಳನ್ನೇ ಮನೇಲಿ ಬಿಟ್ಟು ನಾನು ಹೋಗಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ ನನಗೆ ಅನ್ಸಲ್ಲ. ಬಿಕಾಸ್ ಆ ಕನೆಕ್ಷನ್ ಬಿಲ್ಡಪ್ ಆಗೋಗಿದೆ ನನಗೂ ನನ್ನ ಮಗಳಿಗೂ. ನಮ್ಮಮ್ಮ ಹೋಗು, ನಾನು ನೋಡ್ಕೊತೀನಿ ಅಂತಂದ್ರೂ ಪ್ರಾಬಬ್ಲಿ ನಾನು ಬಿಟ್ಟು ಹೋಗಲ್ಲ ಅನಿಸುತ್ತೆ ಅವಳನ್ನ. ಅದೊಂದು ಎಮೋಷ್ನಲಿ ಕನೆಕ್ಟ್ ಆಗೋಗಿದ್ದೀನಿ. ಕಷ್ಟ ಆಗುತ್ತೆ ಬಿಟ್ಟು ವರ್ಕ್ಗೆ ಹೋಗೋಕ್ಕೆ. ಸೊ ಅವಳು ಸ್ವಲ್ಪ ದೊಡ್ಡವಳಾಗಲಿ, ಅವಳಿಗೆ ಸ್ವಲ್ಪ ರಿಯಲೈಸೇಷನ್ ಆಗಲಿ. ಓಕೆ, ಅಮ್ಮ ವರ್ಕ್ ಹೋಗ್ತಾರೆ, ಇವಾಗ ಬರ್ತಾರೆ ವಾಪಸ್ ಅನ್ನೋ ಒಂದು ರಿಯಲೈಸೇಷನ್ ಬಂದಮೇಲೆ ನಾನು ಪ್ರಾಬಬ್ಲಿ ಆರಾಮಾಗಿ ಹೋಗಿ ವರ್ಕ್ ಮಾಡ್ಕೊಂಡು ಬರ್ಬೋದು. ಸೊ ಅಲ್ಲಿ ತನಕ ನಾನು ಪ್ರೊಫೆಷನ್ನ ಸ್ಟಾಪ್ ಮಾಡಿದ್ದೀನಿ. ಹಾಗಂತ ಕಂಪ್ಲೀಟಾಗಿ ಬಿಟ್ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಪ್ರೊಫೆಷನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ನಾನು ಸ್ಟಾರ್ಟ್ ಮಾಡ್ತೀನಿ. ಇನ್ ಫ್ಯೂಚರ್ ಡೇಸ್ ನಾನು ಸ್ಟಾರ್ಟ್ ಮಾಡ್ತೀನಿ ನನ್ನ ಟೈಮ್ ಬಂದಾಗ. ಸೊ ಐ ಆಮ್ ಫಿಲ್ಡ್ ವಿತ್ ಮೋರ್ ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಡಾಟರ್ ನಾವು. ಇಲ್ಲಿ ತೊಡೆ ಮೇಲೆ ಮಲ್ಕೊಂಡಿದ್ದಾಳೆ ಇವಾಗ್ಲೂ. ನಿಮ್ಮ ಇಡೀ ಒಂದು ಬ್ಯುಸಿ ದಿನದಲ್ಲಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ನನ್ನ ವೀಡಿಯೋಸ್ನ ನೋಡಿ ಆ್ಯಂಡ್ ಅದಕ್ಕೆ ರಿವ್ಯೂಸ್ ಕೊಡೋದಾಗಲಿ, ಸಪೋರ್ಟ್ ಮಾಡೋದಾಗಲಿ, ಲವ್ ತೋರಿಸೋದಾಗಲಿ ಮಾಡ್ತಾ ಇದ್ದೀರಾ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಯುವರ್ ಟೈಮ್ ಆ್ಯಂಡ್ ಯುವರ್ ಲವ್ ಸಪೋರ್ಟ್. ಆ್ಯಂಡ್ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ಥರ ಚೆನ್ನಾಗಿದೆ ಮದರ್ಹುಡ್ಡು. ಸೊ ಐ ಆಮ್ ಎಂಜಾಯಿಂಗ್ ಮೈ ಲೈಫ್. ಒಂದು ಚಿಕ್ಕ ಕ್ಷಣನೂ ಐ ವಾಂಟ್ ಟು ಬಿಲ್ಡ್ ದೋಸ್ ಲವ್ ಆ್ಯಂಡ್ ಟ್ರಸ್ಟ್ ವಿತ್ ಮೈ ಡಾಟರ್. ಸೊ ಹಾಗಾಗಿ ಪ್ರೊಫೆಷ್ನಲಿ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ, ಅಕ್ಕ ನಿಮ್ಮ ಲೈಫ್ ಇವಾಗ ಹೇಗಿದೆ, ಅಕ್ಕ ಪಾಪು ಜೊತೆ ನೀವು ಹೇಗಿದ್ದೀರಾ, ನಿಮ್ಮ ಸ್ಟ್ರೆಸ್ ಕಂಟ್ರೋಲ್ ಹೇಗೆ ಮಾಡ್ಕೊತಾ ಇದ್ದೀರಾ, ನಿಮ್ಮ ಮಾಮ್ ಲೈಫ್ ಹೇಗಿದೆ ಅಂತ. ಪ್ರಾಬಬ್ಲಿ ಕಮಿಂಗ್ ಡೇಸಲ್ಲಿ ನಾನು ಮತ್ತೆ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಮಾಮ್ ಲೈಫ್ ಹೇಗಿದೆ, ನಾನು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಇವತ್ತಿನ ವಿಷಯ ಅಂತ ಬಂದರೆ, ನಾನಿವತ್ತು ಚಿಕನ್ ಯಾವುದು ಪೆಪ್ಪರ್ ಚಿಕನ್, ಇವತ್ತು ಪೆಪ್ಪರ್ ಚಿಕನ್ ಡ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಹೋಮ್ ಕುಕ್ಡ್ ಫುಡ್ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಆ್ಯಂಡ್ ಡಿಶ್ ನಮ್ಮ ಮಂಡ್ಯ ಮತ್ತು ಮೈಸೂರು ಕಡೆ ಸ್ವಲ್ಪ ಟೇಸ್ಟ್ ವೇರಿ ಆಗುತ್ತೆ. ಮಂಡ್ಯದವರು ಒಂದು ಸ್ವಲ್ಪ ಬೇರೆ ಥರ ಟೇಸ್ಟ್ ಮಾಡ್ತಾರೆ, ನಮ್ಮ ಮೈಸೂರವರು ಸ್ವಲ್ಪ ಬೇರೆ ಥರ ಟೇಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಹೋಮ್ ಕುಕ್ಡ್ ಫುಡ್ಡು ಹೆಂಗಿರುತ್ತೆ ನಮ್ಮ ಮೈಸೂರು ಕಡೆ ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಪ್ಲೀಸ್ ಕಮೆಂಟ್, ಲೈಕ್, ಶೇರ್ ಮಾಡೋಣ ಮರಿಲೇಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಆಲ್ರೆಡಿ ನಮ್ಮಮ್ಮ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಇವಾಗ ಆಯಿಲ್, ಆನಿಯನ್ನು, ಚಿಕನ್ ಮತ್ತು ಟರ್ಮರಿಕ್ ಹಾಕೊಂಡು ಬೇಯಿಸ್ಕೊತಾ ಇದ್ದಾರೆ. ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋದಂಗೆ ನಾನು ತೋರಿಸ್ತೀನಿ ಹೇಗೆಲ್ಲ ಪ್ರಿಪೇರ್ ಆಗುತ್ತೆ ಇದು ಅಂತ. ಸದ್ಯಕ್ಕೆ ಇಷ್ಟ ಆಗಿದೆ. ಸೊ ಇವಾಗ ಕಾಣ್ತಿರೋ ಥರ ಇಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಪೆಪ್ಪರು, ಲವಂಗ ಆ್ಯಂಡ್ ಸ್ವಲ್ಪ ಕೊರಿಯಂಡರ್ ಲೀವ್ಸು ಆ್ಯಂಡ್ ಕಾಯಿ ಇಷ್ಟನ್ನು ಮಿಕ್ಸಿ ಮಾಡ್ಕೊಂಡು ಮಸಾಲ ಮಾಡ್ಕೊತಿದ್ದಾರೆ. ಸೊ ಬನ್ನಿ ಮಸಾಲ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕೊಂಡಿದ್ದಾರೆ, ಎಷ್ಟು ಬೇಕಷ್ಟು. ಸೊ ನಮ್ಮ ಮಮ್ಮಿ ಇವಾಗ ಪೆಪ್ಪರ್ ಡ್ರೈ ಮಾಡ್ತಾ ಇಲ್ಲ, ಅವರು ಸಾಂಬಾರ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡಿದ್ದಾರೆ.
ಮುಗ್ದಿದೆ. ನಾನು ತಟ್ಟೆಗೆ ಹಾಕೊಂಡ್ಬಂದಿದ್ದೀನಿ ಟೇಸ್ಟ್ ನೋಡೋಣ ಅಂತ. ಸೊ ನಾನು ಜಸ್ಟ್ ಇವಾಗ ಊಟ ಮುಗಿಸ್ಕೊಂಡು ಬಂದೆ. ನಮ್ಮಮ್ಮ ಯಾವಾಗಲೂ ಅದೇ ಥರ ಯಮ್ಮಿಯಸ್ಟ್ ಟೇಸ್ಟ್ ಅಂತ ಏನಾದರೂ ಇದ್ದರೆ ನಮ್ಮಮ್ಮ ಮಾಡೋ ಪೆಪ್ಪರ್ ಚಿಕನ್ ಸಾಂಬಾರ್ ಆ್ಯಂಡ್ ಪೆಪ್ಪರ್ ಚಿಕನ್ ಕರಿ ಸೂಪರಾಗಿರುತ್ತೆ. ಆ್ಯಂಡ್ ಬೇರೆ ಬೇರೆ ರೆಸಿಪೀಸು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ನಾನು ಅವಾಗಲೇ ಹೇಳ್ದಂಗೆ ಕೆಲವೊಬ್ರಿಗೆ ಮುದ್ದೆ ತಿನ್ನೋದಕ್ಕೆ ಬರೋದಿಲ್ಲ, ಮುದ್ದೆನ ಅಗಿಬಾರ್ದು, ಮುದ್ದೆನ ಸ್ವಾಲೋ ನುಂಗಬೇಕು. ಸೊ ನನ್ನ ಹಸ್ಬೆಂಡ್ ಕೂಡ ಫಸ್ಟು ಮುದ್ದೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರು ಅಗಿತಾ ಇದ್ರು. ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ, ಬಿಕಾಸ್ ಔಟ್ ಸೈಡ್ ಎಲ್ಲ ಜೋಳ ತಿನ್ನೋದು ಜಾಸ್ತಿ ಅಲ್ವಾ. ಸೊ ಹಾಗಾಗಿ ಅವ್ರಿಗೂ ಗೊತ್ತಿರಲಿಲ್ಲ. ನನ್ನಿಂದ ಸ್ಟಾರ್ಟ್ ಮಾಡಿಕೊಂಡ್ರು ಅವರು ಮುದ್ದೆ ತಿನ್ನೋದಕ್ಕೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ನಾನು ಮುದ್ದೆ ತಿನ್ನೋದು ನಮ್ಮ ಅಪ್ಪನಿಂದ ಕಲ್ತ್ಕೊಂಡೆ. ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಾಯಿದ್ರು, ಹೊಟ್ಟೆ ತುಂಬ ಮುದ್ದೆ ತಿನ್ನಬೇಕಂತೆ, ಬಾಯಿ ತುಂಬ ಅನ್ನ ತಿನ್ನಬೇಕಂತೆ. ಸೊ ಹಾಗಾಗಿ ನನಗೆ ನಮ್ಮ ಅಪ್ಪನೇ ಮುದ್ದೆ ತಿನ್ನೋದನ್ನ ಪ್ರಾಕ್ಟೀಸ್ ಮಾಡಿಸಿದ್ದು. ನನಗೆ ಮುದ್ದೆ ತಿನ್ನೋದು ಎಷ್ಟಿಷ್ಟ ಆಗೋಯ್ತು ಅಂದರೆ, ದಿನ ನಮ್ಮಪ್ಪ ಯಾವಾಗಲೂ ರಾಗಿ ಮುದ್ದೆ ತಿನ್ನೋರು. ಸೊ ನನಗೆ ಅಂತ ಒಂದು ಸಣ್ಣದಾಗಿ ಡೈಲಿ ಮುದ್ದೆ ಮಾಡ್ತಾಯಿದ್ರು ನಮ್ಮ ಮಮ್ಮಿ. ಅಷ್ಟಿಷ್ಟ ನನಗೆ ಮುದ್ದೆ ತಿನ್ನೋದಕ್ಕೆ. ಸೊ ಎಲ್ಲೇ ಹೋದ್ರು ಅಂದರೆ ನನ್ನ ರಿಲೇಟಿವ್ಸ್ ಮನೆಗೆ ಎಲ್ಲೋದ್ರೂ ನಾನು ರಾಗಿ ಮುದ್ದೆ ತಿಂತೀನಿ ಅಂತ ನನಗೆ ಅಂತ ಮಾಡ್ತಾರೆ ರಾಗಿ ಮುದ್ದೆನ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ವಿಡಿಯೋ. ಆ್ಯಂಡ್ ಈ ವಿಡಿಯೋ ಯಾರಿಗಾದ್ರೂ ರಿಲೇಟಬಲ್ ಅಂತ ಅನಿಸಿದೆ ಪ್ಲೀಸ್ ಶೇರ್ ಮಾಡಿ ಅವ್ರಿಗೆ. ಸೊ ಇದೇ ಥರ ವ್ಲಾಗ್ ತೊಗೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.